ಸೊ ಈ ಕಡೆ ಇರೋ ಗ್ರೀನರಿ ಎಲ್ಲ ನೋಡ್ಕೊಂತ ನನ್ನ ಯೂಟ್ಯೂಬ್ ಚಾನಲ್ದಾಗ 603 ಮಂದಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೈತಿ. ಸೊ ಒಂದು ದೊಡ್ಡ ಸಬ್ಸ್ಕ್ರೈಬ್ ನೋಡಿದ ಕೂಡಲೇ ಸ್ವಲ್ಪ ಪ್ರೌಡ್ ಫೀಲ್ ಆಕೈತಿ. ಯಾಕಂದ್ರೆ ಏನೋ ಒಂದು ಸಾಸಾತೇವಿ ಏನೋ ಅಂತಂದೆ. ಸೊ ಈ ವಿಡಿಯೋ ಫಸ್ಟ್ ಒಳಗೆ ಹಾಕ್ತೇನೆ ನಾನು, ಯಾಕಂದ್ರೆ ಅಲ್ಲೇ ಮಾಡ್ಬೇಕಿತ್ತು ಈ ವಿಡಿಯೋ, ನನಗೆ ಅಷ್ಟು ಗೊತ್ತಾಗಲಿಲ್ಲ. ಸೊ ಈ ವಿಡಿಯೋ ಸ್ಟಾರ್ಟಿಂಗ್ ಇರ್ತೈತಿ. ಸೊ ಹಿಂಗೆ ಮುಂದೆ ಇನ್ನೊಂದು ವಿಡಿಯೋ ಇರ್ತೈತಿ, ಕಂಟಿನ್ಯೂ ನೋಡ್ರಿ, ಬ್ಲಾಗ್ ಮಿಸ್ ಮಾಡಬೇಡ್ರಿ. ಸೊ ಈ ಬ್ಲಾಗ್ ನಾ ಮಾಡತ್ತಿದ್ದೆ ನನ್ನ ಸಲ್ಮಾನ್ ಅಲ್ಲ, ಅಕ್ಷರ ಸಲ್ಮಾನ್. ನೋಡ್ರಿ ಎಷ್ಟು ಮಂದಿ ಬರತ್ತಾರ ನೋಡ್ರಿ. ನಾವು ಸ್ವಲ್ಪ ಇಬ್ಬರ ಬಂದಿದ್ದೀವಿ. ಸೊ ಗೈಸ್ ನಾ ಎಲ್ಲ ಹೊಂಟೇನ ನನಗೆ ಗೊತ್ತಿಲ್ಲ, ಆದ್ರೂ ಹೋಗತೈತಿ. ಯಾಕಂದ್ರೆ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಹೋಗ್ತೀವಿ. ಇಲ್ಲೇನೋ ಚುಂಚು ಏನತ್ತಾವ. ಓ ಮಳಿ ಬರತೈತಿ. ಸೊ ಮಳಿ ಬರತ್ತಿಲ್ಲ ಅಲ್ಲಿ, ಇಲ್ಲಿಂದ ಏನ ಮ್ಯಾಲಿಂದ ನೀರು ಬರತ್ತಾವ. ಅಜ್ಜ ಮೀನ್ ಹಿಡ್ದಿ ಎಷ್ಟು ಸಿಕ್ಕು ಅಜ್ಜ? ಅಜ್ಜ ಮೀನಾ ಸಿಕ್ಕಾವ ಅಂತ, ನಮಗೂ ಸಿಕ್ತಾವ, ಬರ್ರಿ ಹಿಡೋನಂತೆ. ನಾವು ನಾನ್ ವೆಜ್ ಅಲ್ಲಿ ತಿನ್ನೋಲ್ಲ, ಯಾಕಂದ್ರೆ ಸೊಮ್ಮಿದ್ದೀವಿ. ಇಲ್ಲ ಗೈಸ್, ಸುಳ್ಳು ಗೈಸ್, ಫೇಕ್ ನ್ಯೂಸ್ ಗೈಸ್, ಫೇಕ್ ನ್ಯೂಸ್, ಟೋಟಲಿ ಫೇಕ್ ನ್ಯೂಸ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಕಾರ್ತಿಕ್, ನೀವು ನೋಡತ್ತೀರಿ KM ಬ್ಲಾಗ್ಸ್. ಸೊ ಇವತ್ತು ಬಂದಿದ್ದೀವಿ ನಾವು ಗೋಕಾಕ್ ಫಾಲ್ಸಿಗೆ. ಸೊ ಈ ಬ್ಲಾಗ್ ಮಾಡೋಕೆ ಮನಸ್ಸಿರಲಿಲ್ಲ, ಆದರೂ ಮಾಡ್ಬೇಕಂತ ಈಗ ಬರತೈತಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇದನ್ನು ಬ್ರಿಟಿಷ್ ಕಟ್ಟಾರ. ಎಷ್ಟು 1887 ಕಟ್ಟಿದ್ದಿದ್ದೆ. ಸೊ ಈಗ ಒಂದು ಅಮೇಝಿಂಗ್ ಫಾಲ್ಸ್ ತೋರಿಸ್ತೀನಿ ನಿಮಗೀಗ. ಬರೀ ಪೂರಾ ತೆಳಗಿಳಿದು ಹೋಗ್ಯವು ನಾವು. ಸೊ 3, 2, 1 ನೋಡ್ರಿ, ಏನು ಮಸ್ತ್ ಹರಿಯಾದೈತೆ ನೀರಿಲ್ಲ. ಸೊ ಆಗಲೇ ನಾವು ಅಲ್ಲಿ ಮ್ಯಾಲೆ ನಿಂತಿದ್ವಿ. ಮ್ಯಾಲಿಂತ ಇಲ್ಲಿ ತೆಳಗೆ ಕರ್ಕೊಂಡ್ಬಂದ್ರಿ, ಇಲ್ಲಿ ಪರಿಚಯದಾರ ಅಂತಂದೆ. ಸೊ ತೆಳಗಿಂತ ಎಂಜಾಯ್ ಮಾಡತ್ತೀವ್ರಿಪ್ಪ, ಹಂಗೆ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡತ್ತಿದ್ವಿ. ಅಲ್ಲಿ ಮಠ ಹೋಗಿ ಬಂದಿದ್ವಿ. ಸೊ ಮತ್ತೆ ಹೋಗೊಂಬರ್ರಿ ಇಲ್ಲಿ ಹೋಗ ನೋಡ್ರಿ ಅವ ಇಲ್ಲಿ ಜರದ್ ಬಿದ್ದುಬಿಟ್ಟಾರಿಪ್ಪ. ನಾನು ವಿಡಿಯೋ ಮಾಡಕ್ಕೆ ಅದು ಕ್ಲಿಪ್ಸ್ ಹಾಕ್ತೇನೆ ತೆಳಗಲ್ಲಿ. ಮತ್ತೆ ಬಿದ್ದಿದ್ದೇನೆ ಅಂತ ಉಂಟ ನಮ್ಮ. ಈಗ ಮ್ಯಾಲೆ ಹೋಗೋಣ, ಅಲ್ಲಿ ಹೋಗಕ್ಕೆ ಮೂಡಿಲ್ಲ. ಯಾಕಂದ್ರೆ ಅಲ್ಲಿ ಮ್ಯಾಲಿಂದದು ಮಷೀನ್ ಐತಲ್ರಿಪ್ಪ, ಅದೆಲ್ಲ ತಿರುಗೋದು ತೋರಿಸ್ಬೋದು. ನೋಡಂಬರಿ ಹೋಗೋಣ. ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ಮೆಂಟ್ ಬರತೈತಿ ನನಗೆ. ಈಗ ಆ್ಯಕ್ಚುಲಿ ಈಗ ಬ್ಲಾಗ್ ಮಾಡಕ್ಕೆ ಮನಸ್ಸು ಬರತ್ತಿದ್ದು ನನಗೆ. ನಮ್ಮ ದೋಸ್ತಿ ಫುಲ್ ಹೆವಿ ಹಾರ್ಡ್. ಇಲ್ಲಿಂದ ಮ್ಯಾಲೆ ಹತ್ತದು ಫುಲ್ ಟಾಸ್ಕ್ ಐತಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಅಣ್ಣ ಹೆಂಗೆ ಕುಂತಾನೆ, ಇಳಿದು ಬಿಟ್ಟೈತ್ರಿ ಫುಲ್. ಬೆಳಗಿಂತ ತಿರುಗಿ ಫುಲ್ ಇಳಿದು ಬಿಟ್ಟೈತಿ. ಅಲ್ಲಿ ಒಳಗೆ ಹೋಗೊಂಬರಿ, ಒಳಗೆ ಏನೇನೈತಿ ಏನಿಲ್ಲ ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀನಲ್ಲ. ಇಲ್ಲಿ ನೋಡ್ರಿ ಎಂಥ ವ್ಯೂ ಐತಿ ಇಲ್ಲೇ. ನನಗಂತೂ ತೆಳಗಿಂತ ಮ್ಯಾಲ ಬಂದು ದಮ್ಮ ಹತ್ತಿ ಬಿಟ್ಟೈತಿ, ಅಷ್ಟು ಡೀಪ್ ಐತ್ರಿಪ್ಪ ಆಯ್ತಾ. ಇವು ಭಾರಿ ಬಿದ್ದಾರಿ ಅಲ್ಲಿ ತೆಳಗ. ನನಗೆ ನಗು ತಡ್ಯಾಕ ಆಗತ್ತಿಲ್ರಿಪ್ಪ, ರೇಂಜಿ ಬಿದ್ದ. ಸೊ ಅಲ್ಲಿ ಹೋಗೊಂಬರಿ. ಇಲ್ಲಿ ನೋಡ್ರಿ ಮದುವೆ ಮಾಡ್ಕೋದೊಳಗೈತಂತ್ರಿ. ಬರ್ರಿ ಬಡ ಹೋಗೊಂಬರ್ರಿ ಇಲ್ಲಿ. ಸೊ ಇಲ್ಲಿ ಐತಿ ನೋಡ್ರಿ, ಇದು 1887 ಕಟ್ಟಿದ್ದೆ ಬ್ರಿಟಿಷರ. ಅವ್ರು ಕಟ್ಟಿದ್ದೆ, ನಾವು ಇನ್ನ ಯೂಸ್ ಮಾಡತ್ತೀವಿ. ಅವ್ರು ಬಂದು ಧ್ವಂಸ ಮಾಡಿದ್ರಲ್ಲ, ಅದು ನಮ್ಮ ಇಂಡಿಯಾದಾರ ಕಟ್ಟಿದ ಅನಿಸ್ತೈತಿ. 1984 ಕಟ್ಟಿದ್ದದ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೆ ಒಳಗೆ ಹೋಗ್ಬೇಕಾ. ಬರೀ ಅವರೆಲ್ಲ ಮುಂದುಗಾರ, ನಾ ಆಗಲ್ಲ ಅಲ್ಲಿದ್ದೆ. ಅಲ್ಲಿಂದ ಸೀದಾ ಮ್ಯಾಲೆ ಹೋಗತ್ತೀನಿ. ಬರ್ರಿ ಹೋಗೋಣಂತ. ಗೈಸ್ ನಾವು ಇವತ್ತು ಬೆಳಗ್ಗೆ ಬಂದ್ವಿ. ಇವರೆಲ್ಲ ಅದಾರ ನೋಡ್ರಿಪ್ಪ, ಅವ್ರು ನಿನ್ನೆ ಬಂದಾರ. ಸೊ ನಾವು ಇವತ್ತು ಬಂದು ಈ ಬ್ಲಾಗ್ ಈಗ ಸ್ಟಾರ್ಟ್ ಮಾಡತ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಸೆಲೆಬ್ರಿಟಿ ಅವರು ಬ್ಲಾಗ್ ಸ್ಟಾರ್ಟ್ ಮಾಡ್ಯಾರ. ಇರಲಿ, ನಮ್ಮದು ಸ್ಟಾರ್ಟ್ ಐತೆ ಬ್ಲಾಗ್. ಪ್ಲೀಸ್ ಎಲ್ಲರೂ ಅವ್ರ ಫ್ರೆಂಡ್ಸ್ ನಾನು ಬಂದು ನೋಡ್ರಿ ಎಲ್ಲರೂ. ಇವ್ ಬಿದ್ದಿದ್ದ ನಗು ಬರೋದಿಲ್ಲ ಆಗಲಿಂತ. ಭಾಳ ಕೆಟ್ಟ ಬಿದ್ದ ನಾವು. ಈ ವಯಸ್ಸಾಗೈತೆ ಅಂತ ಒಂದು. ಸೊ ಇಲ್ಲೇ ತೆಳಗಿಳಿದು ನಡ್ಕೊಂತ ಹೊಂಟಿವಿ. ಇದೆಲ್ಲ ಜಿಬಿ ಆಗ್ಬಿಟ್ಟೈತಿ ಇಲ್ಲಿ. ಹೂವ ಆಯಿಲ್ ಆಗೈತ್ರಿಪ್ಪ, ಇದೆಲ್ಲ ಹಂಗೆಲ್ಲ ಹೊಲಸಕೈತಿ ನೋಡ್ತಿರ್ಬೋದಲ್ಲ. ಸೊ ಇದೆಲ್ಲ ಬ್ರಿಟಿಷರು ಕಟ್ಟಿದ ಅನ್ಸಾಗುತ್ತೆ ನನಗೆ. ಏನೋ ಗೊತ್ತಿಲ್ಲ, ಅವತ್ತು ಕೊಡಕ್ಕೆ ಬಿಟ್ಟಾರೆ. ಆ ಕಡೆ ಗೊಬ್ಬರು ಗಾಳಿ ಫೋರ್ಸಿಗೆ ಮಸ್ತ್ ಮಳಿ ಬಂದಂಗೆ ಆಗತ್ತಿಲ್ಲ, ಮಸ್ತ್ ಶವರಿಂಗ್ ಆಗತ್ತಿಲ್ಲ. ಏನಾತ ಲಾಗ್ ನೋಡ್ಬೇಡ್ರಿ ಗಾಯ್ಸ್, ಲಾಗ್ ನೋಡ್ಬೇಡ್ರಿ. ಏನೋ ಮಾಡಿದ್ರು ನೋಡ್ತಾರೆ. ಒಂದ್ 300 ಮಂದಿ ಬ್ಯಾಡ್ರಿ 1000 ಮಂದಿ ಈಕಿಗೆ 1000 ಮಂದಿ ನೋಡ್ರಿ, ನಾನು 300 ಮಂದಿ ಅಂತೂ ನೋಡ್ತಾರೆ. ನಂಗೆ ಕಾನ್ಫಿಡೆನ್ಸ್ ಐತೆ ಸಾಕು ನಮಗೆ. ಇಲ್ಲ ಪಕ್ಕ ಹಾಕ್ತೀನಿ ನೋಡ್ರಿ ಇಲ್ಲಿ ಮಳಿ.
ಸೀದಾ ಮಳೆ ನೀರು ಬಂದಂಗೆ ಆಗೈತೆ. ಅಲ್ಲಿಂದ ಗಾಳಿ ಬಂದ್ರೆ ಮಸ್ತ್ ಬರ್ತೈತಿಲ್ಲ. ನಮ್ಮ ಮಂದಿಗೆ ಎಲ್ಲಿ ಹೋದ್ರು ಏನು ಮಾಡಿದ್ರು ಒಟ್ಟು ಫೋಟೋ ಬೇಕು. ಸೊ ಇಲ್ಲಿ ಫೋಟೋಗಳು ಬಿಜಿ ಅದಾರ, ಅವರು ಫೋಟೋಗಳು ಬಿಜಿ ಅದಾರ. ನಾವು ಮಾತ್ರ ಮಸ್ತ್ ಬ್ಲಾಗ್ ಮಾಡ್ಕೋಂತ ಹೋಗತೈತಿ. ಇಲ್ಲಿ ಎಂಜಾಯ್ ಮಾಡ್ರಿಪ್ಪ ಫುಲ್. ಗಾಳಿಗೆ ನೋಡ್ರಿ ಅಲ್ಲಿ ಹೆಂಗೆ ಬರತೈತಿ, ಬೆಂಕಿ ಬೆಂಕಿ ಬರತೈತಿ. ಸೊ ಈ ವ್ಯೂ ಮಾತ್ರ ನಾವು ಏಕ್ದಮ್ ಮಸ್ತ್ ನೋಡಾತೀವಪ್ಪ. ನೋನ ಸೊ ಯಾಕಡೆ ನೋಡ್ತಿರ್ಬೋದ ಮಳೆ ಬರೋಂಗೈತಿ. ಮಳೆ ಬಂದ್ರೆ ಫುಲ್ ಎಕ್ಸೈಟ್ಮೆಂಟ್ ಒಳಗಿರೈತಿ. ಆದ್ರೂ ಈ ಕಡೆ ಗಾಳಿ ಮಳೆ ಬರತೈತಿ. ಇವ್ರಂತೂ ಫುಲ್ ಮಸ್ಕಿರಿ ಮಾಡತ್ತಾರ. ನಾವು ಫೋಟೋ ಹೊಡ್ಕೋಬೇಕು ಈಗ. ಫೋಟೋ ಅವನವನ್ ಅನ್ಕೊಂಡಂಗ ಮಳಿ ಬರಾಕತ್ ಬಿಡ್ತಿಲ್ಲ. ಇಲ್ಲಿ ನೋಡ್ರಿ ಇಲ್ಲೇ ಮಳಿ ಹನಿ ಬರಾತೈತಿ, ಚೆನ್ನಾಗ ಬರಾತೈತಿ. ಅಷ್ಟೊಂದಾನೆ ಬಜರಂಗಿ ಗಿಜರಂಗಿ ಅಂತಿಲ್ರಿ, ಎಲ್ಲಾ ದೇವ್ರು ಅಷ್ಟೊಂದಾರ. ನಾವ್ ಆ ದೇವ್ರು ಈ ದೇವ್ರು ಅನ್ನೋಂಗಿಲ್ಲ, ಎಲ್ಲಾ ಒಂದ. ನಮ್ಗೆ ಮಳಿ ಬರಾಕತೈತ್ರಿ, ಅದು ಹನಿ ಕಾಣತೈತಿಲ್ಲ ಗೊತ್ತಿಲ್ಲ. ಸೊ ಎಂಜಾಯ್ ಮಾಡತ್ತೀರಿಪ್ಪ. ಇದನ್ನ ಬಿಟ್ಟು ಹೋಗಾಗ ಮನಸ್ಸು ಬರಾತಿಲ್ಲ. ಇರ್ಲಿ ಬರ್ರಿ, ನೋಡ್ತಿರ್ಬೋದು ಈಗ ಜರ್ದಾಗತೈತಿ. ಅಲ್ಲಿ ಹನಿ ಮಳಿ ಹನಿ ನೀರು ಬೀಳಾದೈತೆ ಅಲ್ಲಿಗೆ. ಅವನ ಅನ್ಕೊಂಡಂಗೆ ಆದ್ರಿಪ್ಪ. ಆದ್ರು ಸೊ ಬರ್ರಿ ಮುಂದೆ ಏನೇನು ಆಕೈತಿ ಏನಿಲ್ಲ ಅಂತ ಕಂಪ್ಲೀಟಾಗಿ ಎಲ್ಲ ತೋರಿಸ್ತೇನೆ ಅಂತಂದು. ಸೊ ಇಲ್ಲಿ ವ್ಯೂ ಮಾತ್ರ ಏಕ್ ನಂಬರ್ ಐತಿ. ಈಗ ಅಲ್ಲಿಂದ ಎಷ್ಟು ಬರೋಗುಡ್ತ ನಮಗೆ ಫುಲ್ ಅಂತ ಹುಡುಗರಲ್ರಿ ನಾವ, ನೀವು ತಪ್ಪು ತಿಳ್ಕೊಬೇಡ್ರಿ. ಭಾಳ ಒಳ್ಳೆ ಹುಡುಗ. ಇಲ್ಲಿಂದ ನೋಡ್ರಿ ಮಸ್ತ್ ಕಾಣ್ತೈತಿ. ಹೇಳ್ರಿ ಅಪ್ಪಟ ಅಪರಂಜಿ ಯಾರ. ಸೊ ತೆಳಗಿಂತ ಮ್ಯಾಲ ಬರೋಬಿಡ್ತಾ ಹೇಳೋದು ಬಿಡ್ತು ಪೂರಾ ಪಂಚರ್. ಫೈನಲ್ಲಿ ಮ್ಯಾಲೆ ಬಂದ್ವಿ. ಸೊ ಮ್ಯಾಲಿಂತ ಒಂದು ವ್ಯೂ ನೋಡ್ರಿ ಇಲ್ಲಿ. ಸೊ ಈಗ ಹೋಗ್ಬೇಕ. ಇವ್ರು ನಮ್ಗಿಂತ ಲಘು ಬಂದು ಕುಂದ್ಬಿಟ್ಟಾರೆ ನೋಡ್ರಿ ಇಲ್ಲಿ. ಇಳ್ದಂಗೆ ಆಯ್ತು ಈಗ ಅರ್ಧ. ಇಲ್ಲಿ ನೋಡ್ತಿರ್ಬೋದು 1893 ಅದು ಗಿಡ ಇರ್ಬೋದು. ಅದು ಐತವೆಲ್ಲ ನನಗಂತೂ ಗೊತ್ತಿಲ್ಲ. ಒಟ್ಟು ಗಿಡ ನೋಡಿದ್ರೆ ಅನಿಸ್ತೈತ್ರಿಪ್ಪ. ಇರ್ಬೋದು. ಸೊ ಇದೇನೈತಲ್ರಿ, ಇದು ಗೋಕಾಕದ ಟೆಕ್ಸ್ಟೈಲ್. ಸೊ ಇದು ಬ್ರಿಟಿಷ್ ಕಟ್ಟಿದ ಅನಿಸ್ತೈತಿ ನನಗೆ. ಯಾಕಂದ್ರೆ ಅಲ್ಲಿ ಹೋಗಿ ಅದು ಏರ್ ನೋಡಿದೆ ಅಂತೇಳ್ರಿ, ಅಲ್ಲೂ ನೋಡುವಂತೇಳಿ. ಸೊ ಇದೇನು ಗೋಕಾಕ್ ಟೆಕ್ಸ್ಟೈಲ್ ಐತಲ್ರಿ, ಇದು 1887 ಒಳಗೆ ಆಗೈತಿ. ಸೊ ಇಲ್ಲಿ ನೋಡ್ತಿರ್ಬೋದು ಗೋಕಾಕ್ ಫಾಲ್ಸ್ ಪಾರ್ಕಿಂಗ್ ಏನು ಹೆವಿ ಐತೆ ಅಂತ. ಸೊ ಕ್ರೌಡ್ ಭಾಳ ಐತ್ರಿ ಇವತ್ತು. ಸಂಡೇ ಎಲ್ಲ ಭಾಳ ಕ್ರೌಡ್ ಐತಿ. ಸೊ ಆಗಲೇ ಹೆಂಗೆ ಹೋಗಿದ್ವಿ ನಾವು. ಅದು ವಿಡಿಯೋ ಶೂಟ್ ಮಾಡಿಲ್ಲ ನಾನು. ಅದು ನನಗೆ ಯಾಕೆ ಸ್ವಲ್ಪ ಮಾಡೋಕೆ ಮನಸ್ಸಿರಲಿಲ್ಲ. ಅಲ್ಲಿ ಕೆಳಗಿಳಿದ ನನಗೆ ಫುಲ್ ಒಮ್ಮೆ ಗೆದ್ಬಿಟ್ಟು ಬ್ಲಾಗ್ ಮಾಡ್ಬೇಕಂತಂದು. ಸೊ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿರಿ ಅಂತ ಹೇಳ್ತೀನಿ. ಫಾಲ್ಸ್ ಎಲ್ಲ ನೋಡಿದಾಚೆಗೆ. ಸೊ ಈಗ ಹೋಗೋದಕ್ಕೆ ಹುಬ್ಳಿಗೆ. ಸೊ ಮುಂದೆ ಏನೇನು ಆಕೈತಿ ಏನೇನಿದೆ ನೋಡ್ಕೊಂಡು ಹೋಗ್ಬೇಕು. ಬೆಳಗಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಭಾಳ ಅನ್ಕೊಂಡಿದ್ದೆ. ಅಲ್ಲಿ ತಗೋ ಮನಸ್ಸು ಇರಲಿಲ್ಲ, ಮಾಡೋಕೆ ಮನಸ್ಸೇ ಇರಲಿಲ್ಲ ನನಗೆ. ಅಲ್ಲಿ ಹೋಗಿ ನೋಡಿದ್ದೆಲ್ಲ ಹಸಿ ಜನ ನೋಡಿರಲಿಲ್ಲ ಕೆಳಗೆ ಇಳಿದೋಗಿ. ಸೊ ಇನ್ನೂ ಏನೋ ತೋರ್ಸೋಣ ಅಂತ ಮಾಡಿದ್ದಾರೆ. ಸೊ ವಿಡಿಯೋ ಲೈಕ್ ಮಾಡಿರಿ ಏನಾಗುತ್ತೆ. ನೋಡ್ತಿರ್ಬೋದು ಪೊಲೀಸ್ ರೆಡಿ ಆಗ್ತಾರೆ. ಒಂದೊಂದು ಒಬ್ಬಳೇ ಆಗಿದೆ. ಹೆಂಗಾರು ತಪ್ಪಿಸ್ಕೊಂಡು ಹೋಗ್ತಿದ್ವಿ ಈ ರೋಟಿನ ನಮ್ಗೇನು ಗೊತ್ತಿಲ್ಲ. ಸೊ ನೋಡ್ತಿರ್ಬೋದು ಅಲ್ಲಿ ಎಲ್ಲರೂ ರೆಡಿ ಆಗ್ತಾರೆ. ಇಲ್ಲಿ ನೋಡ್ರಿ ಲೆಸ್ಟ್ ಮಂದಿ ನಿಂತಾರೆ ಎಲ್ಲರೂ. ಏನು ಮಾಡೋದು ಗೊತ್ತಾಗೋದಿಲ್ಲ. ನೋಡೋಣ ಈ ರೂಟ್ ಒಳಗೆ ಹೋಗ್ತೈತೆ ನೋಡೋಣ. ಒಬ್ಳಿಗೆ ಹೋಗ್ಬರಿ. ಅಲ್ಲಿ ನೋಡಿ ಅನ್ನ ಕಡೆ ಅನ್ಕೊಂಡಿದ್ದೆ ಈ ರೋಡ್ ಹೋಗ್ತೈತೆ. ಈ ರೋಡ್ ಏನಾಗೈತೆ ನಾನು ಫೋನಾಗ ಚಾರ್ಜ್ ಇಲ್ಲ. ನೋಡೋಣ ಏನಾಗೈತೆ ಅಂತಂದ್ರೆ. ಈ ರೋಡ್ದಾಗ ಮಾತ್ರ ನೋಡ್ರಿ ಹೆವಿ ಐತೆ ರೋಡ್. ವೇ ಒಳಗೆ ಸಿಗಾತೀವಿ ಈಗ. ಯಾಕಂದ್ರೆ ನಮ್ಮ ಕಡೆ ಹೆಲ್ಮೆಟ್ ಇಲ್ಲ. ಹೆಲ್ಮೆಟ್ ಹಾಕೋಬೇಕಂತೀನಿ ಅದನ್ನು ಹಾಕೊಂಡಿಲ್ಲ. ಸಿಕ್ಕೈತಿ ಈಗ. ಹಾಗಾಗಿ ಇನ್ನೊಂದು ಹೇಳ್ಬೇಕು, ನನ್ನ ಮೊಬೈಲ್ ಒಳಗೆ ಚಾರ್ಜ್ ಇಲ್ಲ. ಸೊ ನಾ ಎಲ್ಲಿ ಮಟ್ಟ ಹೋಗ್ಯಾನ ಎಲ್ಲಿ ಮಟ್ಟ ಚಾರ್ಜ್ ಇದ್ರೆ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಕೈತಿ. ಸೊ ಈ ವಿಡಿಯೋ ನೀವು ಇಲ್ಲಿ ಮಟ್ಟ ನೋಡತ್ತೀರಿ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ. ವಿಡಿಯೋ ಇಷ್ಟ ಆಗಲಿಲ್ಲ ನಾನು ಡಿಸ್ಲೈಕ್ ಹೋಯ್ತು ಕೆಳಗೆ, ಅದನ್ನೂ ಮಾಡಿರಿ. ಹಿಂಗೆ ಮುಂದಿನ ವಿಡಿಯೋ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಅಂತ ಹೇಳ್ಕೊಂತ ಹಿಂಗೆ ಮುಂದಿನ ವಿಡಿಯೋ